ಎಲ್ಲ ಒಂದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಕ್ರೂಸಿಕ ಪಿಸೆಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಕೆ. ಇವತ್ತಿನ ಈ ಒಂದರದಲ್ಲಿ ನಿಮಗೆ 9ನೇ ತರಗತಿ FA4 ಎಕ್ಸಾಮ್ಗೆ ರೂಪನಾತ್ಮಕ ಮೌಲ್ಯಮಾಪನ 4ಕ್ಕೆ ಕನ್ನಡ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ನಿಮ್ಮ ಒಂದು FA4 ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಪೇಪರು. ಯಾಕಂದರೆ ಇಲ್ಲಿ ಸ್ವಲ್ಪ ಪ್ಯಾಟರ್ನ್ಸ್ ಕೂಡ ಸೇಮ್ ಇರ್ತದೆ. ಜೊತೆಗೆ ನಿಮ್ಮದು FA4 ಎಕ್ಸಾಮ್ನಲ್ಲಿ ಕ್ವಶನ್ ರಿಪೀಟ್ ಆಗ್ತವೆ ಅನ್ನೋದಕ್ಕಿಂತ ನಿಮಗೆ ಐಡಿಯಾ ಬರ್ತದೆ. ಅರ್ಥ ಆಯ್ತಾ? ತಪ್ಪದು ಕೊನೆಯವರು ನೋಡಿ ಕ್ವಶನ್ ಪೇಪರ್ ಆನ್ಸರ್ ಕೊಡ್ತೀನಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾರ ಅಥವಾ ಚಾನಲ್ ನೋಡ್ಕಾರೋ ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಇದೇ ರೀತಿ ಅನುಲಿಸ ಮುಗಿಯವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಜೊತೆಗೆ ಫಿಕ್ಸ್ ಪ್ರಶ್ನೆಗಳು, ಅಷ್ಟೇ ಅಲ್ಲದೆ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಆಗ್ತವೆ. ಅವೆಲ್ಲ ಬೇಕು ಅಂತ ಅನ್ನೋರು ತಪ್ಪದೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ಎಲ್ಲ ವಿಡಿಯೋ ಸಿಗ್ತವೆ, ಖಂಡಿತ ಮಾಡ್ಕೊಳ್ಳಿ. ಮಾಡಿದ್ರ ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ. ಒಂದು ಲೈಕ್ ಮಾಡಿಬಿಟ್ಟು ಫ್ರೆಂಡ್ಸಿಗೆ ಶೇರ್ ಮಾಡಿ, ಅವ್ರು ಕೂಡ ಹೆಲ್ಪ್ ಮಾಡಿ, ಖಂಡಿತ ಶೇರ್ ಮಾಡಿ. ಮಾಡ್ತೀರಲ್ವಾ? ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ನೋಡ್ತಾ ಹೋಗೋಣ. 9ನೇ ತರಗತಿ ರೂಪನಾತ್ಮಕ ಮೌಲ್ಯಮಾಪನ 4 ಪ್ರಥಮ ಭಾಷೆ ಕನ್ನಡ ಮಾದರಿ ಉತ್ತರ ಸೂಚಿ. ಒಂದೇ ಮೇಲೆ ನಿಮಗೆ ಒಂದು ಮಲ್ಟಿಪಲ್ ಕ್ವಶನ್ ಇರ್ತದೆ. ಅರ್ಥಾಯ್ತಾ? ಅಥವಾ ಎರಡು ಕೊಡ್ಬೋದು, ಒಂದು ಕೊಡ್ಬೋದು ಅಥವಾ ಎರಡು ಕೊಡ್ತಾರೆ. ನೋಡ್ತಾ ಹೋಗೋಣ. ಒಂದೇ ಪ್ರಶ್ನೆ ನೋಡಿ. ಪ್ರಾಧ್ಯಾಪಕರು ಪದವು ಈ ನಾಮಪದಕ್ಕೆ ಉದಾಹರಣೆಯಾಗಿದೆ. ಪ್ರಾಧ್ಯಾಪಕರು ಪದವು ಈ ನಾಮಪದಕ್ಕೆ ಉದಾಹರಣೆಯಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಸಿ ಆಗ್ತದೆ. ಅನರ್ಥ ನಾಮ ಆಗ್ತದೆ. ಅನರ್ಥ ನಾಮ ಅನ್ನೋದು ಸರಿಯಾದ ಉತ್ತರ. ನಂತರ ಸೆಕೆಂಡ್ ಮೇನು, ಎರಡನೇ ಮೇನು, ಮೊದಲೆರಡು ಪದಗಳ ಸಂಬಂಧಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಸಂಬಂಧಿ ಪದ ಯಾವುದಾಗ್ಬೋದು ನೋಡಿ. ಎರಡನೇ ಕ್ವಶನ್ ನೋಡಿ. ಕಾವ್ಯ ಕಬ್ಬ ಆದರೆ ಸಂಸ್ಕೃತ ಅನ್ನೋದು ಸಕ್ಕದ ಆಗ್ತದೆ. ಕಾವ್ಯ ಕಬ್ಬ, ಸಂಸ್ಕೃತ ಅನ್ನೋದು ಸಕ್ಕದ ಆಗ್ತದೆ. ನಂತರ ಥರ್ಡ್ ಮೇನು, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದ ಉತ್ತರ ಬರೆಯಿರಿ. ಒಂದೊಂದು ಎರಡು ಪ್ರಶ್ನೆ ಟೋಟಲಾಗಿ 2 ಮಾರ್ಕ್ಸು. ಪ್ರತಿಯೊಂದಕ್ಕೆ 1 ಅಂಕ. ನೋಡಿ, ಈಗಾಗಲೇ ಚಾನಲ್ ನಿಮಗೆ ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಎಲ್ಲ ಕೂಡ ಇರ್ತವೆ. FA4 ಎಕ್ಸಾಮ್ಗೆ ತಪ್ಪದೆ ನೋಡ್ಕೊಳ್ಳಿ. ಎಲ್ಲ ಕೂಡ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಗಳು ಹಾಕಿರ್ತೀವಿ ಚಾನಲಲ್ಲಿ. ಚಾನಲ್ಗೆ ಹೋಗ್ಬಿಟ್ಟು ನಾವು ನೋಡ್ಕೋಬೇಕು. ನೋಡ್ತಾ ಹೋಗೋಣ. ಮೂರನೇ ಪ್ರಶ್ನೆ ನೋಡಿ. ತೂಪದೊಡನೆ ಯಾವುದನ್ನು ಬೆರೆಸಬಾರದು? ಉತ್ತರ ನೋಡಿ. ತೂಪದೊಡನೆ ಎಣ್ಣೆಯನ್ನು ಬೆರೆಸಬಾರದು. ತೂಪದೊಡನೆ ಎಣ್ಣೆಯನ್ನು ಬೆರೆಸಬಾರದು. 4ನೇ ಪ್ರಶ್ನೆ. ಅನ್ನವ್ವ ತನ್ನ ಅಣ್ಣನಿಗೆ ತಿನ್ನಲು ಏನನ್ನು ತಂದು ಕೊಟ್ಟಳು? ಅನ್ನವ್ವ ತನ್ನ ಅಣ್ಣನಿಗೆ ತಿನ್ನಲು ಏನನ್ನು ತಂದು ಕೊಟ್ಟಳು? ಅನ್ನವ್ವ ತನ್ನ ಅಣ್ಣನಿಗೆ ತಿನ್ನಲು ರೊಟ್ಟಿ ಮತ್ತು ಗಟ್ಟಿ ಬಾಳೆ ತಂದು ಕೊಟ್ಟಳು. ರೊಟ್ಟಿ ಮತ್ತು ಗಟ್ಟಿ ಬಾಳೆ. ಇನ್ನು ಫೋರ್ತ್ನೇನು, ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯದ ಉತ್ತರ ಬರೆಯಿರಿ. ಇವು ಬಂದ್ಬಿಟ್ಟು 3 ಅಂಕದ ಪ್ರಶ್ನೆಗಳು ಅನ್ಕೋತೀನಿ. ಅರ್ಥ ಆಯ್ತಾ? 3 ಅಥವಾ 4 ಅಂಕದ ಪ್ರಶ್ನೆಗಳು, ಅಂದರೆ 2 ಅಂಕದ ಪ್ರಶ್ನೆಗಳು. ಅರ್ಥ ಆಯ್ತಾ? 2 ಅಂಕದ ಪ್ರಶ್ನೆ 2 ಇರ್ಬೋದು. ಅರ್ಥ ಆಯ್ತಾ? ಶಿವನು ಗಿರಿಜೆಯನ್ನು ಕುರಿತು ವಿರೂಪಾಕ್ಷನು ಗಿರಿಜೆಗೆ ಏನೆಂದು ಹೇಳಿದನು? 5ನೇ ಪ್ರಶ್ನೆ. ವಿರೂಪಾಕ್ಷನು ಗಿರಿಜೆಗೆ ಏನೆಂದು ಹೇಳಿದನು? ವಿರೂಪಾಕ್ಷನು ಗಿರಿಜೆಗೆ ಏನೆಂದು ಹೇಳಿದನು? ಉತ್ತರ ನೋಡಿ. ಶಿವನು ಗಿರಿಜೆಯನ್ನು ಕುರಿತು ದೇವಿ ಕೇಳು, ನಮ್ಮ ಪುತ್ರನಾದ ಪುಷ್ಪದತ್ತನು ಭೂಲೋಕದಲ್ಲಿ ಹುಟ್ಟಿ ನಂಬಿ ಎಂಬ ಹೆಸರನ್ನು ಪಡೆದು ಸಂಸಾರದಿಂದ ಕೆಟ್ಟು ಹೋಗುವುದಕ್ಕೆ ಸಿದ್ಧನಾಗಿದ್ದಾನೆ. ಆತನಿಗೆ ಮುಂಚೆ ನೀಡಿದ ನಂಬಿಕೆಯ ಮಾತನ್ನು ಅನುಸರಿಸಿಕೊಂಡು ನಾವು ಕಳುಹಿಸಿದ ರುದಕನ್ನಿಕೆಯರಿಬ್ಬರು ಚೋಳ ದೇಶದ ತಿರುವಾರೂರು ಮತ್ತು ತಿರುವತ್ತಿಯೂರಿನಲ್ಲಿ ಪರ್ವೆ ಮತ್ತು ಸಂಕಿಲಿ ಎಂಬ ಹೆಸರಿಂದ ಹುಟ್ಟಿದ್ದಾರೆ. ಅವರನ್ನು ಆತನೊಡನೆ ಸೇರಿಸಿ ಸಕಲ ಸುಖವನ್ನು ಪೂಜೆಗೆ ಸ್ವೀಕರಿಸಿ ಬರುವೇನು ಎಂದು ಹೇಳಿದನು. ಸ್ವಲ್ಪ ಆನ್ಸರು ಟೈಪಿಂಗ್ ಮಿಸ್ಟೇಕ್ ಆಗಿರ್ತವೆ. ನಿಮ್ಮ ಹತ್ರ ನೋಟ್ಸಲ್ಲಿ ನೋಡ್ಕೊಳ್ಳಿ, ಬೆಟರ್ ಇರ್ತದೆ. ಸ್ವಲ್ಪ ಆನ್ಸರ್ ಸ್ವಲ್ಪ ಮಿಸ್ಟೇಕ್ ಆಗಿರ್ತವೆ. ಓಕೆ, ಟೈಪಿಂಗ್ ಸೆಂಟೆನ್ಸ್ ಕರೆಕ್ಟ್ ಇರ್ತದೆ, ಬಟ್ ಟೈಪಿಂಗ್ ಮಿಸ್ಟೇಕ್ ಆಗಿರ್ತದೆ. ಕರೆಕ್ಟ್ ನೋಡ್ಕೊಳ್ಳಿ. ನೆಕ್ಸ್ಟ್ 6. ಕನ್ನಡಿಗರ ವಿಶೇಷತೆಯನ್ನು ಶ್ರೀ ವಿಜಯ ಹೇಗೆ ಸಾರಿದ್ದಾನೆ? ಇದು ಕೂಡ ಇಂಪಾರ್ಟೆಂಟ್ ಕ್ವಶನು. ವಿಡಿಯೋ ಪಾಸ್ಬಿಟ್ಟು ಆನ್ಸರ್ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಕಂಪ್ಲೀಟ್ ಆನ್ಸರ್ಸು ನೋಡ್ಕೊಳ್ಳಿ. ನಂತರ ಬಂದ್ಬಿಟ್ಟು 5ನೇ ಮೇನು ಬರ್ತದೆ. ಕೆಳಗಿನ ಕವಿ ಅಥವಾ ಸಾಹಿತಿಗಳ ಜನ್ಮಸ್ಥಳ, ಕಾಲಕೃತಿ ಮತ್ತು ಬಿರುದುಗಳನ್ನು ಕುರಿತು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕವಿ ಪರಿಚಯ 2 ಮಾರ್ಕ್ಸಿಗೆ ಕೇಳ್ತಾರೆ. ಯಾವ್ದು ಕೇಳಿದರೆ ನೋಡಿ, ರಾಘವಾಂಕ ಇಂಪಾರ್ಟೆಂಟು. ಯಾವ್ದು ಬೇಕಾದ್ರೂ ಕೇಳ್ಬೋದು, ಎಲ್ಲದಕ್ಕೂ ನೋಡ್ಕೊಂಡಿರಿ. ಅರ್ಥ ಆಯ್ತು? ಒಬ್ಬರದ್ದು ಕೇಳ್ತಾರೆ, 2 ಮಾರ್ಕ್ಸ್ ಕೇಳ್ಬೋದು ಅಥವಾ 3 ಮಾರ್ಕ್ಸಿಗೆ ಕೇಳ್ಬೋದು. ಟೋಟಲಿ 20 ಮಾರ್ಕ್ಸಲ್ಲಿ ಅವ್ರು ಅಡ್ಜಸ್ಟ್ ಮಾಡ್ತಾರೆ. ನೋಡಿ, ರಾಘವಾಂಕ ನಡುಗನ್ನಡದ ಅಗ್ರಮನ ಕವಿಗಳಲ್ಲಿ ಒಬ್ಬರಾದ ರಾಘವಾಂಕನ ಕಾಲ ಸುಮಾರು ಕ್ರಿಸ್ತಕ 1225. ಇವನು ಹಂಪಿ ಕ್ಷೇತ್ರನಾಗಿದ್ದು ಪಂಪಾಪತಿ ವಿರೂಪಾಕ್ಷನ ಪರಮ ಭಕ್ತ, ಹಾಗೆ ಹರಿಹರನ ಸೋದರಳಿಯ ಮತ್ತು ಶಿಷ್ಯ. ಇವನು ಹರಿಶ್ಚಂದ್ರ ಕಾವ್ಯ, ಸಿದ್ದರಾಮ ಚಾರಿತ್ರ್ಯ, ವೀರೇಶ್ವರ ಚರಿತೆ ಅಥವಾ ಶಿಷ್ಯರ ನೋಡ್ಕೊಳ್ಳಿ, ಸೋಮನಾಥ ಚರಿತೆ, ಶರಭ ಚಾರಿತ, ಹರಿಹರ ಮಹತ್ವ ಮುಂತಾದ ಕವಿಗಳನ್ನು ಷಟ್ಪದಿ ಛಂದಸ್ಸುಗಳಲ್ಲಿ ರಚಿಸಿದ್ದಾನೆ. ಇವನು ಉಭಯ ಕವಿ, ಕಮಲರ ಕವಿ
ಕವಿ ಶರಡ ಬೇರುಂಡ ಷಟ್ಪದಿ ಬ್ರಹ್ಮ ಅಭಿಧಾನಗಳನ್ನು ಹೊಂದಿದ್ದು ಷಟ್ಪದಿ ಕಾವ್ಯದ ನಿರ್ಮಾಪಕನಿಂದ ಹೆಗಲ್ಗೆ ಪಾತ್ರನಾದನು. ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಿವೆ. ಸೊ ನಮ್ಮ ಕವಿ ಪರಿಚಯ ನೋಡ್ಕೊಳ್ಳಿ, ಟೆಕ್ಸ್ಟ್ನಲ್ಲಿ ನೋಡ್ಕೊಳ್ಳಿ, ಮೇನು ಕ್ವಶನ್ ನೋಡ್ತಾ ಹೋಗಿ. ಇನ್ನು ನೆಕ್ಸ್ಟು ಫೋರ್ತ್ ಮೇನು, ಈ ಕೆಳಗಿನ ಪದ್ಯ ಬಾಕಿ ಪ್ರಸ್ತಾರ ಹಾಕಿ ಘನವಾಗಿ ಮಾಡಿ ಸೆನ್ಸೆಸನ್ನು ಬರೆಯಿರಿ. ವೆರಿ ಇಂಪಾರ್ಟೆಂಟು, 2 ಮಾರ್ಕ್ಸಿಗೆ ಕೇಳ್ತಾರೆ. ಪ್ರಸ್ತಾರ ಹಾಕಿಬಿಟ್ಟು ಘನವಾಗಿ ಮಾಡಿ ಸೆನ್ಸನ್ನು ಬರೀಬೇಕು. ಇದು ನೋಡ್ಕೊಳ್ಳಿ. ಎಣ್ಣೆ ಪ್ರಶ್ನೆ, ಕಟ್ಟುಗೆ ಕಟ್ಟದಿರಕ್ಕೆ ಕಡಲಂ, ಇದು ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಪ್ರಸ್ತಾರ ಆಗಬೇಕು, ಘನವಾಗಿ ಮಾಡಿಬಿಟ್ಟು ಸೆನ್ಸನ್ನು ಬರೀಬೇಕು. ಸೊ ಪ್ರಸ್ತಾರ ಬರ್ತದೆ, ಪ್ರಸ್ತಾರ ಘನವಾಗಿ ಬರ್ತದೆ, ಬ ರ ನ ಬ ಅಂತ ಘನವಾಗಿ ಬರ್ತದೆ. ನೋಡ್ಕೊಳ್ಳಿ, ಬಿಡಿಸು ಒಂದು ರಫುಕಲ್ಲಿ ಬಿಡಿಸ್ಬಿಟ್ಟು ನೋಡ್ಕೊಳ್ಳಿ. ಯಾವಾಗ್ತದೋ ಈ ಮೇಲಿನ ಪದ್ಯವು ಅಕ್ಷರಗಣದ ಉತ್ಪನ್ನ ಮಾಲಾ ವೃತ್ತದಲ್ಲಿ ರಚಿತವಾಗಿದೆ. ನಂತರ ನೆಕ್ಸ್ಟ್ ಮೇನು, ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸಾರಾಸ್ಯಗಳನ್ನು ಬರೆಯಿರಿ. ಸಂದರ್ಭ ಸ್ವಾರಸ್ಯ ನೋಡಿ, ಇದು ಕೂಡ 3 ಮಾರ್ಕ್ಸಿಗೆ ಕೇಳ್ತಾರೆ. ಅರ್ಥ ಆಯ್ತಾ? 3 ಮಾರ್ಕ್ಸ್ಗೆ ಸಂದರ್ಭ ಸ್ವಾರಸ್ಯ ಇರ್ತದೆ, ಸ್ವರಾಸ್ಯ ಕೂಡ ಬರೀಬೇಕು. ಆಯ್ಕೆ ಸಂದರ್ಭ ಸ್ವಾರಸ್ಯ 3ನ ಬರೀಬೇಕು. ಟೋಟಲಾಗಿ 3 ಮಾರ್ಕ್ಸು. ಆಯ್ಕೆ ಕ್ವಶನ್ ನೋಡಿ, ಕ್ವಶನ್ ನಂಬರ್ 9, ಒಳಗೆ ಬಂದರೆ ನೀವು ನುಡಿಸುತ್ತಿರಲಿಲ್ಲ. ಆಯ್ಕೆ ಈ ಮೇಲಿನ ವಾಕ್ಯವನ್ನು SL ಭೈರಪ್ಪ ಬರೆದಿರುವ ನಾನು ಕಣ್ಣಂತೆ ಡಾಕ್ಟರ್ BGL ಸ್ವಾಮಿ ಎಂಬ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ನೋಡ್ಕೊಳ್ಳಿ, ಸ್ವಾರಸ್ಯ ಕೂಡ ನೋಡ್ಕೊಳ್ಳಿ, ಆನ್ಸರ್ ಇದೆ. ನಂತರ ನೆಕ್ಸ್ಟ್ ಮೇನು, ಕೆಳಗಿನ ಯಾವುದಾದರೂ ಒಂದು ವಿಷಯದಲ್ಲಿ 15 ವಾಕ್ಯಗಳು ಮೀರಂತೆ ಪ್ರಬಂಧ ಬರೀರಿ. 4 ಮಾರ್ಕ್ಸ್ ಪ್ರಬಂಧ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಪ್ರಬಂಧ, ನೋಡ್ಕೊಳ್ಳಿ, ಆನ್ಸರ್ ಇದೆ. ರಾಷ್ಟ್ರೀಯ ಹಬ್ಬಗಳ ಮಹತ್ವ ಇದನ್ನು ಕೇಳ್ಬೋದು. ರಾಷ್ಟ್ರೀಯ ಹಬ್ಬಗಳ ಮಹತ್ವ, ಈ ಕ್ವಶನ್ ಕೂಡ ಇಂಪಾರ್ಟೆಂಟು. ಸೊ ತುಂಬಾ ಈಸಿ. ಸ್ವತಂತ್ರ ದಿನಾಚರಣೆ ಬಗ್ಗೆ ಬರೀರಿ. ಗಣರಾಜ್ಯೋತ್ಸವ, ಗಾಂಧಿ ಜಯಂತಿ, ವಿಷಯ ನಿರೂಪಣೆ, ಅಂದರೆ ಪೀಠಿಕೆ, ವಿಷಯ ವಿವರಣೆ, ಉಪಸಂಹಾರ ಅಂತ ಹಾಕಬೇಕು. ಆಗ್ತೈತಾ? ಸೊ ಪ್ರತಿಯೊಂದಕ್ಕೂ ಮಾರ್ಕ್ಸ್ ಇರುತ್ತೆ. ಸ್ವತಂತ್ರ ದಿನಾಚರಣೆ, ಗಣರಾಜ್ಯೋತ್ಸವ ಎಲ್ಲ ಕೂಡ ಆನ್ಸರ್ ಇದೆ, ನೋಡ್ಕೊಳ್ಳಿ. ಗಾಂಧಿ ಜಯಂತಿ ಕೂಡ ಆನ್ಸರ್ ಇದೆ. ಅಂದರೆ ಉಪಸಂಹಾರ. ನೆಕ್ಸ್ಟು ರಾಷ್ಟ್ರೀಯ ಭಾವೈಕ್ಯತೆ, ಅರ್ಥ ಆಯ್ತಾ? ರಾಷ್ಟ್ರೀಯ ಭಾವೈಕ್ಯತೆ ಕೇಳ್ತಾರೆ. ಇದು ಕೂಡ ಪ್ರಬಂಧ ಇಂಪಾರ್ಟೆಂಟು. ಎರಡನ್ನೂ ಕೂಡ ನೋಡ್ಕೊಳ್ಳಿ. ಸೊ ಎರಡರಲ್ಲಿ ಬಂದೇ ಬರ್ತದೆ, ಕೇಳ್ತಾರೆ. ಅನ್ನೋ ಎಕ್ಸಾಮ್ ಕೂಡ ಇಂಪಾರ್ಟೆಂಟು. ಸೊ ಪ್ರಿಪೇಟರ್ ಎಕ್ಸಾಮು, ಆನ್ಲೈನ್ ಎಕ್ಸಾಮ್ಗೆಲ್ಲ ಕೂಡ ರಿಪೀಟ್ ಆಗ್ತವೆ. ಕರೆಕ್ಟಾಗಿ ನೋಡ್ಕೊಳ್ಳಿ, ಆನ್ಸರ್ಸ್ ಇವೆ. ಓಕೆ, ಆಯ್ಕೆ ವಿಷಯ ವಿವರಣೆ, ಉಪಸಂಹಾರ 3ನ್ನ ಹಾಕಲೇಬೇಕು. ಆಯ್ಕೆಗೆ 1 ಅಂಕ, ಆಯ್ಕೆ ಅಲ್ಲ, ಆಯ್ಕೆ ಅಂದರೆ ಏನು? ಪೀಠಿಕೆ 1 ಅಂಕ, ವಿಷಯ ವಿವರಣೆ 1 ಅಂಕ, ಉಪಸಂಹಾರಕ್ಕೆ 1 ಅಂಕ. ಈ ರೀತಿ 3 ಮಾರ್ಕ್ಸ್ ಇರ್ತದೆ. ಆಯ್ಕೆಗೆ 1 ಅಂಕ, ಉಪಸಂಹಾರಕ್ಕೆ 1 ಅಂಕ. ಸೊ ಎಷ್ಟು 2 ಮಾರ್ಕ್ಸ್ ಆಯಿತು. ಇನ್ನು 2 ಮಾರ್ಕ್ಸು ವಿಷಯ ವಿವರಣೆಗೆ ಇರ್ತದೆ. ಈ ರೀತಿ ಇನ್ನು 5 ಮಾರ್ಕ್ಸ್ ಅಂತ ಬಂದಾಗ ಆಯ್ಕೆಗೆ 1 ಅಂಕ, ಉಪಸಂಹಾರಕ್ಕೆ 1 ಅಂಕ, ಟೋಟಲಾಗಿ 2 ಅಂಕ, ಜೊತೆಗೆ ವಿಷಯ ವಿವರಣೆಗೆ 3 ಅಂಕ. ಈ ರೀತಿ 5 ಮಾರ್ಕ್ಸಿಗೆ ಕೊಡ್ತಾರೆ. ಅರ್ಥ ಆಯ್ತಾ? ಸೊ ಡಿಪೆಂಡ್ ನಿಮ್ಮ ಕ್ವಶನ್ ಪೇಪರು. 20 ಮಾರ್ಕ್ಸ್ಗೆ ಇದ್ದರೆ ಕಡಿಮೆ ಮಾಡ್ತಾರೆ, ಆಮೇಲೆ 80 ಮಾರ್ಕ್ಸ್ ಇದ್ದಲ್ಲಿ ಹೆಚ್ಚು ಮಾಡ್ತಾರೆ. ಈ ರೀತಿ ಮಾಡ್ತಾರೆ. ಓಕೆ, ಸೊ ಇಷ್ಟು ಪ್ರಶ್ನೆ ಪತ್ರಿಕೆ ಈಗಾಗಲೇ ಚಾನಲ್ನಾಗೆ ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಎಲ್ಲ ಕೂಡ ಇರ್ತವೆ. ಅರ್ಥ ಆಯ್ತಾ? ಎಲ್ಲ ಕೂಡ ಹಾಕಿರ್ತೀನಿ. ಜೊತೆಗೆ ಇನ್ನೊಂದು ಹಾಕಿರ್ತೇನೆ, ಕನ್ನಡ ಮೇಲೆ ನಿಮಗೆ ಇನ್ನೊಂದು ಕ್ವಶನ್ ಹಾಕಿರ್ತೀನಿ. ಅದು ಕೂಡ ಚೆನ್ನಾಗಿ ಓದ್ಕೊಳ್ಳಿ. ಚಾನಲ್ ಇರ್ತದೆ, ಹೋಗ್ಬಿಟ್ಟು ನೋಡ್ಕೊಳ್ಳಿ. ಸೊ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.